ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಬ್ಬ ಬಾಲಕ ತನ್ನ ಮೇಲಿನ ಭರವಸೆಯಿಂದಾಗಿ ಪ್ರಪಂಚವೇ ಮೆಚ್ಚುವಂಥ ಸಾಧನೆಯನ್ನು ಮಾಡಿದ. ಆ ಬಾಲಕ ಯಾರು, ಏನು ಅವನ ಸಾಧನೆ ಎಂದು ತಿಳಿದುಕೊಳ್ಳೋಣವಾ? ಒಬ್ಬ ತಾಯಿ ಒಬ್ಬ ಬಾಲಕನನ್ನು ಕರೆದುಕೊಂಡು ಗುರುಕುಲಕ್ಕೆ ಬರ್ತಾಳೆ. ಅಲ್ಲಿ ಗುರುಗಳ ಬಳಿಗೆ ಬಂದು ತನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡಿ ಅಂತ ಕೇಳ್ತಾಳೆ. ಆಗ ಗುರುಗಳು ಆ ಬಾಲಕನನ್ನು ಕರೆದು ಆತನ ಹಸ್ತರೇಖೆಯನ್ನು ನೋಡಿ, ಈ ಬಾಲಕನ ಕೈಯಲ್ಲಿ ವಿದ್ಯಾರೇಖೆಯೇ ಇಲ್ಲ, ಇವನಿಗೆ ಕಲಿಯುವ ಆಸಕ್ತಿ ಕೂಡ ಇಲ್ಲ, ನಾನು ಹೇಳಿಕೊಟ್ಟರೂ ಪ್ರಯೋಜನವಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ನಿರಾಕರಿಸಿಬಿಡ್ತಾರೆ. ವಿದ್ಯೆಯನ್ನು ಕಲಿಸಿಕೊಡುವುದಿಲ್ಲ ಅಂತ ಹೇಳಿ. ಆಗ ಆ ತಾಯಿಗೆ ತುಂಬ ಬೇಸರ ಆಗುತ್ತೆ. ಆಕೆ ಆ ಗುರುಕುಲದಿಂದ ಹೊರಗಡೆ ಬಂದು ಅಳ್ತಾ ನಿಲ್ತಾಳೆ. ಆಗ ಆ ಬಾಲಕ ಈ ವಿಷಯವನ್ನು ತಿಳಿದು ಮರುದಿವಸ ಗುರುಗಳ ಬಳಿಗೆ ಬಂದು, ಗುರುಗಳೇ, ವಿದ್ಯಾರೇಖೆ ಅಂದರೆ ಏನು, ಅದು ಹೇಗೆ ಇರ್ತದೆ ಅಂತ ಕೇಳ್ತಾನೆ. ಆಗ ಗುರುಗಳು ಒಬ್ಬ ಬಾಲಕನನ್ನು ಕರೆದು ಆತನ ಕೈಯಲ್ಲಿರುವಂಥ ಹಸ್ತರೇಖೆಯನ್ನು ತೋರಿಸಿ, ಈ ಥರ ಇರುತ್ತೆ ಅಂತ ಹೇಳ್ತಾರೆ. ಆಗ ಬಾಲಕ ಹೊರಗಡೆ ಹೋಗಿ ಒಂದು ಚೂಪಾದ ಬೆಣಚು ಕಲ್ಲನ್ನು ತೆಗೆದುಕೊಂಡು ತನ್ನ ಕೈಯ ಮೇಲೆ ಗೆರೆಯನ್ನು ಎಳೆದುಕೊಳ್ತಾನೆ. ಆಗ ತುಂಬ ರಕ್ತ ಸೋರ್ತಾ ಇರುತ್ತೆ. ಹಾಗೇ ಅಳುತ್ತಾ ಗುರುಗಳ ಬಳಿಗೆ ಬಂದು, ನೋಡಿ ಗುರುಗಳೇ, ಈಗ ನನ್ನ ಕೈಯಲ್ಲಿ ವಿದ್ಯಾರೇಖೆ ಇದೆ, ನನಗೂ ವಿದ್ಯಾಭ್ಯಾಸ ಕಲಿಸಿಕೊಡಿ ಅಂತ ಕೇಳ್ತಾನೆ. ಆಗ ಗುರುಗಳು ಆತನಲ್ಲಿರುವ ಛಲ, ಆತನಿಗೆ ಕಲಿಯಬೇಕೆನ್ನುವಂತಹ ಆಸಕ್ತಿಯನ್ನು ನೋಡಿ ತುಂಬ ಖುಷಿಯಾಗಿ ಗುರುಗಳು ಏನು ಹೇಳ್ತಾರೆ, ಆಯಿತು, ನಿನ್ನಂತಹ ಶಿಷ್ಯನಿಗಲ್ಲದೆ ಮತ್ತೆ ಇನ್ಯಾರಿಗೆ ನಾನು ಕಲಿಸಿಕೊಡಲಿ ಅಂತ ಹೇಳಿ ಆ ಬಾಲಕನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ನಂತರ ಆ ಬಾಲಕ ಮುಂದೆ ಚೆನ್ನಾಗಿ ಕಲಿತು ಜಗತ್ತಿಗೆ ವ್ಯಾಕರಣಶಾಸ್ತ್ರವನ್ನು ಕೊಡುಗೆಯಾಗಿ ಕೊಟ್ಟ. ಆ ಬಾಲಕನೇ ಪಾಣಿನಿ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಆ ಬಾಲಕನು ಒಂದು ವೇಳೆ ಹಸ್ತರೇಖೆಯನ್ನೇ ನಂಬಿ ಕುಳಿತಿದ್ದರೆ ಇವತ್ತು ನಾವು ವ್ಯಾಕರಣಶಾಸ್ತ್ರವನ್ನು ಓದಲಾಗ್ತಾ ಇದ್ದೆ ಇಲ್ವಲ್ಲ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ನಮ್ಮಲ್ಲಿ ಭರವಸೆ, ಪ್ರತಿಭೆ ಮತ್ತು ಪರಿಶ್ರಮ ಇದ್ದಾಗ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲವೇ? ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.